ಆ ಬಾಲಸುಬ್ರಹ್ಮಣ್ಯ ಹೇಳಿದ್ದನ್ನೇ ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ. ನಿನ್ನ ಮಕ್ಕಳ ನಾಮಕರಣ ಆದಾಗ್ಲಿಂದ ಮನೆಯಲ್ಲಿ ಅನ್ನಶಾಂತಿನೇ ಆಗಿಲ್ಲ. ಅನ್ನಶಾಂತಿ ಆಗಿ ಒಂದು 10 ಜನ ಸಜ್ಜನರಿಗೆ ಊಟ ಹಾಕಿದ್ರೆ, ಅವ್ರ ಹೊಟ್ಟೆ ತುಂಬ ಊಟ ಮಾಡಿ ಹರಿಸಿದ್ರೆ ನಮ್ಮಲ್ಲಿರೋ ಕಷ್ಟ ಎಲ್ಲ ಪರಿಹಾರ ಆಗತ್ತೆ, ಮನೇಲಿ ಶಾಂತಿನೂ ಸಿಗುತ್ತೆ. ನನಗೂ ಹಾಗನ್ಸುತ್ತಮ್ಮ. ಆದ್ರೆ ಅದಕ್ಕೆ ಹಣ ಬೇಡವಾ? 10 ಜನ ಅಂತ ಶುರು ಮಾಡ್ತೀವಿ, ನೆಂಟರು ಇಷ್ಟು ಅಂತ ಸೇರಿ 10 ಹತ್ರ 100 ಜನ ಆಗ್ಬಿಡುತ್ತೆ. ಎಷ್ಟು ಜನ ಆದ್ರೇನೋ ಮೊದಲೇ ನೀನು ಅಡಿಗೆಯಲ್ಲಿ ನಿಪುಣ. ಯಾವುದ್ರಲ್ಲಿ ಉಳಿಸ್ಬೇಕು ಅನ್ನೋದು ನಿನಗೆ ಗೊತ್ತಿದೆ. ಕಡಿಮೆ ಖರ್ಚಲ್ಲೇ ಆಗುತ್ತೆ, ಹಿಂದು ಮುಂದೆ ನೋಡಬೇಡ. ಅಮ್ಮ, ಅನ್ನ ಸಂತರ್ಪಣೆಗೆ ಅಂತ ಕರೆದು ಬರೀ ತಿಳಿಸಾರು ಅನ್ನ ಬಡ್ಸಕ್ಕಾಗತ್ತೆ ನಮ್ಮ? ಪಲ್ಯ, ಪಳಾದ್ಯ, ಉಪ್ಪು, ಉಪ್ಪಿನಕಾಯಿ, ಎಲೆ ತುದಿ, ಪಾಯಸ, ಪಾಯಸದ ಮೇಲೆ ತುಪ್ಪ, ಇಷ್ಟೇನಾ? ಜೊತೆಗೆ ದಕ್ಷಿಣೆ ಕೊಡದೇ ಇದ್ರೆ ಉಂಡವ್ರು ಯಾರು ಮೇಲೆ ಹೇಳಲ್ಲ. ಇಷ್ಟಕ್ಕೆಲ್ಲ ಏನಿಲ್ಲ ಅಂದ್ರೂ ನನ್ನ 3 ತಿಂಗಳ ದುಡಿಮೆ ಬೇಕು. ಈಗ ಅನ್ನ ಸಂತರ್ಪಣೆ ಮಾಡಿಸಿ ಮುಂದಿನ 3 ತಿಂಗಳ ಸಂಸಾರಕ್ಕೆ ಸಾಲ ಎಲ್ಲಿಂದ ಹುಟ್ಟಿಸ್ಲಿ? ಮೊದಲು ನೀನು ನಿಶ್ಚಯ ಮಾಡು, ಸಂಕಲ್ಪ ಕಟ್ಟು. ತಾಯಿ ಎಲ್ಲ ನೆರವೇರಿಸ್ತಾಳೆ. ಅಮ್ಮನೂರು ಅಂದ್ರೆ ಮೂಗು ಮುರಿತಿದ್ದ ನಿನ್ನ ಮಗಳು ಸಪ್ತಾಹ ಮಾಡ್ತೀನಿ ಅಂತ ಅನ್ಕೊಂಡಿದ್ಲಾ? ಇಲ್ಲ, ನಾವೆಲ್ಲ ಸೇರಿ ಬಲವಂತ ಮಾಡಿದ್ದಕ್ಕೆ ಷರತ್ತಾಕಿ ಒಪ್ಕೊಂಡ್ಲು. ನೋಡು, ತಾಯಿ ಹೂವಿನ ಸರ ಎತ್ತಿದ ಹಾಗೆ ಎಲ್ಲಾನು ನೆರವೇರಿಸ್ಕೊಟ್ಲು. ವಿದ್ಯಾಶಂಕನಿಗೆ ಟ್ರಾವೆಲ್ಸು, ಸುಂದರಿಗೆ ಲೆಕ್ಕ ಬರೆಯೋದು, ನಿನಗೆ ಬಡ್ತಿ. ನೋಡು, ನೀನು ಅನ್ಕೋ, ಮಾಡು, ಪವಾಡನೆ ಆಗತ್ತೆ. ಅಮ್ಮ, ನಿನಗೆ ವಯಸ್ಸಾಯ್ತು, ಜೊತೆಗೆ ಭ್ರಮೆಗಳು ಶುರುವಾಯ್ತು. ಅಮ್ಮನವ್ರ ದಯೆ ತೋರಿಸ್ತಾರೋ ಇಲ್ವೋ, ನೀನಂತೂ ರಾತ್ರಿ ನಿದ್ದೆಲ್ಲೂ ಗೊಣಗ್ತಿರ್ತೀಯ. ಆಯ್ತು ತಾಯಿ, ದುರ್ಗಾ ಸಪ್ತಾಹದ ಕಡೆ ದಿವಸ ನಮ್ಮ ನೆಂಟರಿಷ್ಟರಿಗೆಲ್ಲ ಅನ್ನ ಸಂತರ್ಪಣೆ ಮಾಡಬೇಕು ಅನ್ನೋದು ನಮ್ಮ ಆಶಯ. ಆದರೆ ನಾನು ಆರ್ಥಿಕವಾಗಿ ಸ್ವರ್ಗ ಹೋಗಿದ್ದೀನಿ ತಾಯಿ, ನೀನೇ ದಾರಿ ತೋರಿಸ್ಬೇಕು. ನೋಡಮ್ಮ, ನಿನ್ನ ಮಾತನಾಗೆ ದೇವಿಗೊಂದು ಮಾತು ಒಪ್ಪಿಸಿದ್ದೀನಿ. ಇನ್ನೆಲ್ಲ ಅವಳಿಗೆ ಬಿಟ್ಟಿತ್ತು. ನಂಗೆ ಗೊತ್ತಾಯ್ತು, ಸ್ನಾನಕ್ಕೆ ಹೊರಡ್ತೀನಿ. ಶೇಖರಪ್ಪ ಅವ್ರು ಇಲ್ವಾ ಮನೇಲಿ? ಒಳಗಿದ್ದಾನೆ. ಇದೆಲ್ಲ ಏನಪ್ಪ? ನಾವು ವಿರೂಪಾಕ್ಷ ಶಾಸ್ತ್ರಿಗಳು ಕಳಿಸಿದ್ರು. ನಿಮ್ಮ ಮನೇಲಿ ಅಮ್ಮನವ್ರ ಪೂಜೆ ಇದೆಯಲ್ಲ, 16 ಜನಕ್ಕೆ ಊಟ ಉಪಚಾರ ಮಾಡಿ ಅಂತ ವಿರೂಪಾಕ್ಷ ಶಾಸ್ತ್ರಿ ಅವರು ಕಳಿಸಿದ್ರು. ಶೇಖರಿ, ಲೋ ಶೇಖರಿ, ಬಂದೆಮ್ಮ. ಬಾರ ಬೇಗ. ಏನಮ್ಮ ಇಲ್ಲಿ ನೋಡು, ನೀನು ಸಂಕಲ್ಪ ಮಾಡಿ ಇನ್ನೂ ಒಂದು ಅರಗಳಿಗೆ ಆಗಿಲ್ಲ, ಆಗ್ಲೇ ದವಸ ಧಾನ್ಯ ಎಲ್ಲ ಮನೆ ಮುಂದೆ ಬಂದು ಬಿದ್ದಿದೆ. ಇದೆಲ್ಲ ಅಮ್ಮನ ಕರುಣೆ. ತಾಯಿ, ನಮ್ಮನ್ನ ಕೈ ಬಿಟ್ಟಿಲ್ಲ ತಾಯಿ ನೀನು. ಅಮ್ಮ ಜಗದೀಶ್ವರಿ. ಮಹಾದೇವ